ಮೊದಲನೆಯ ಭಾಗ ಅಜ್ಞಾನ ಸಾಗರ, ಪೂರ್ವಜರು ಮತ್ತು ಜನನ. ಈ ಭೂಮಿಯ ಮೇಲೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಗಳು ಇವೆ. ಈ ಪರಂಪರೆಗಳಲ್ಲಿ ನಾವು ಅನೇಕ ಜನ ಗುರುಗಳನ್ನು ಮತ್ತು ಶಿಷ್ಯರನ್ನು ಆದರ್ಶವಾಗಿ ನೆನೆಸಿಕೊಳ್ಳುತ್ತೇವೆ. ಅಂತಹ ಅನೇಕ ಜನ ಗುರುಗಳಲ್ಲಿ ಮತ್ತು ಶಿಷ್ಯರಲ್ಲಿ ಶಿಖರಪ್ರಾಯರಾಗಿ ಕಂಗೊಳಿಸುವ ಗುರು ಶಿಷ್ಯರೆಂದರೆ ಮಾರ್ಪಾ ಮತ್ತು ಮಿಲಾರೇಪ. ಇವರು ಟಿಬೆಟ್ ಪ್ರಾಂತ್ಯದಲ್ಲಿ ತಮ್ಮ ಜನ್ಮವನ್ನು ತೆಗೆದುಕೊಂಡು ತಮ್ಮ ಕಾಂತಿಯನ್ನು ಬೆಳಗಿಸಿದವರು. ಟಿಬೆಟಿಯನ್ ಮಹಾಯೋಗಿಗಳಲ್ಲಿ ಮಾರ್ಪಾರವರನ್ನು ಆದರ್ಶ ಗುರುವೆಂದು ಮತ್ತು ಅವರ ಶಿಷ್ಯ ಪರಂಪರೆಯಲ್ಲಿ ಮಿಲಾರೇಪಾರವರನ್ನು ಆದರ್ಶ ಶಿಷ್ಯರೆಂದು ಕೊಂಡಾಡುತ್ತಾರೆ. ಇವರಿಬ್ಬರು ಆಧ್ಯಾತ್ಮಿಕ ಸಾಧಕರಿಗೆ ಆತ್ಮಜ್ಞಾನವನ್ನು ಸಾಧಿಸುವ ಮಾರ್ಗದಲ್ಲಿ ಅದ್ಭುತವಾದ ಉದಾಹರಣೆಯಾಗಿದ್ದಾರೆ. ಈ ಕೃತಿಯು ಮಿಲಾರೇಪ ಜೀವನ ಚರಿತ್ರೆಯ ಬಗ್ಗೆ ಬೆಳಕನ್ನು ಹರಿಸುತ್ತದೆ. ಅನುತ್ತರ ವಜ್ರಯಾನ ಸಂಪ್ರದಾಯಕ್ಕೆ ಸೇರಿದ ಗುರು ಮಾರ್ಪಾರವರ ಆದರ್ಶ ಶಿಷ್ಯರಾದ ಶ್ರೀ ಮಿಲಾರೇಪಾರವರ ಜೀವನ ಚರಿತ್ರೆಯನ್ನು ತಿಳಿಯುವುದು ಅತ್ಯಂತ ಪುಣ್ಯಕರವಾದ ವಿಚಾರ. ಅವರ ಜೀವನದ ವೃತ್ತಾಂತವನ್ನು ಅವರ ಅತ್ಯಂತ ಆಪ್ತ ಮತ್ತು ಅತ್ಯಂತ ಸನ್ನಿಹಿತ ಶಿಷ್ಯರಾದ ರೇಚುಂಪಾರವರ ಮುಖಾಂತರ ವಿವರವಾಗಿ ವಿವರಿಸಲ್ಪಟ್ಟಿದೆ. ಹಲವಾರು ಸನ್ನಿವೇಶಗಳು ಕಣ್ಣಿಗೆ ಕಾಣುವಂತೆ ವಿವರಣೆ ಇದೆ. ಒಂದು ದಿನ ರಾತ್ರಿ ತನ್ನ ಗುಹೆಯಲ್ಲಿ ರೇಚುಂಪಾ ಧ್ಯಾನದಲ್ಲಿ ಇದ್ದಾಗ ಆತನಿಗೆ ಒಂದು ಸ್ವಪ್ನ ಕಾಣಿಸಿತು. ಆ ಸ್ವಪ್ನ ವೃತ್ತಾಂತವನ್ನು ಆತ ಹೀಗೆ ವರ್ಣಿಸುತ್ತಿದ್ದಾರೆ. ಸ್ತ್ರೀ ಪುರುಷ ದೇವತೆಗಳು ನಿವಸಿಸುವ ಪಶ್ಚಿಮ ಪ್ರದೇಶವಾದ ಉರ್ಗ್ಯಾನ್ ಎಂಬ ಸ್ಥಳದಲ್ಲಿ ನಾನು ನಡೆಯುತ್ತಾ ಇದ್ದೇನೆ. ಆ ದೇಶದಲ್ಲಿ ಮನೆಗಳು, ಭವನಗಳು ಎಲ್ಲವೂ ಸಹ ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯಗಳಿಂದ ನಿರ್ಮಿತವಾಗಿದ್ದು ಸಾಟಿ ಇಲ್ಲದ ಸೌಂದರ್ಯದಿಂದ ಮನೋಹರವಾಗಿ ಇವೆ. ಅಲ್ಲಿನ ಜನರು ರೇಷ್ಮೆ ವಸ್ತ್ರಗಳು, ತುಂಬ ಬೆಲೆಯುಳ್ಳ ಲೋಹಗಳು, ವಜ್ರಗಳಿಂದ ಮಾಡಿದ ಹಾರಗಳು, ಮೂಳೆಗಳಿಂದ ತಯಾರಾದ ಆಭರಣಗಳನ್ನು ಧರಿಸಿದ್ದಾರೆ. ಅವರೆಲ್ಲರೂ ಬಹಳ ಆನಂದದಿಂದ ಇದ್ದಾರೆ. ಅವರೆಲ್ಲರೂ ನನ್ನನ್ನು ನೋಡಿ ಅಂಗೀಕರಿಸಿದ ಹಾಗೆ ಕಿರುನಗೆಯಿಂದ ಮಾತನಾಡಿಸಿದಂತೆ ಇದ್ದರೂ ಒಬ್ಬರೂ ಸಹ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಲಿಲ್ಲ. ಅಲ್ಲಿ ನೇಪಾಳದಲ್ಲಿ ಯಾವಾಗಲೋ ತುಂಬ ಹಳೆಯ ಪರಿಚಯವಿದ್ದ ಒಬ್ಬ ಸ್ತ್ರೀ ಸಾಧಕಿ ನನಗೆ ಕಾಣಿಸಿದಳು. ನನ್ನ ಗುರುಗಳಲ್ಲಿ ಒಬ್ಬರಾದ ತಿಪೂರಾಗೆ ಆಕೆ ಶಿಷ್ಯೆಯಾಗಿದ್ದರು. ಆಕೆ ಕೆಂಪನೆಯ ವಸ್ತ್ರಗಳನ್ನು ಧರಿಸಿ ಅಲ್ಲಿದ್ದ ಒಂದು ಸಮೂಹಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದಳು. ಮಗು, ನಿನ್ನ ಆಗಮನವು ನನಗೆ ಬಹಳ ಆನಂದವನ್ನುಂಟು ಮಾಡಿದೆ ಎಂದು ನನ್ನನ್ನು ಸ್ವಾಗತಿಸಿದಳು. ಆಕೆ ನನ್ನನ್ನು ಒಂದು ವಿಶಾಲವಾದ ನಿಧಿಗಳಿಂದ ತುಂಬಿರುವ ಒಂದು ಭವನದೊಳಕ್ಕೆ ಕರೆದುಕೊಂಡು ಹೋಗಿ ವೈಭವದಿಂದ ಕೂಡಿದ ಊಟವನ್ನು ನೀಡಿದಳು. ನಂತರ ಈಗ ಅಕ್ಷೋಭಯ ಬುದ್ಧರು ಉರ್ಗ್ಯಾನ್ ನಗರದಲ್ಲಿ ಉಪದೇಶ ಬೋಧೆ ನೀಡುತ್ತಿದ್ದಾರೆ. ಮಗು, ಯಾವಾಗ ನೀನು ಅವರ ಬೋಧನೆಯನ್ನು ಕೇಳಬೇಕೆಂದುಕೊಳ್ಳುತ್ತೀಯೋ ಆಗ ನಾನು ಹೋಗಿ ಅವರ ಅನುಮತಿಯನ್ನು ಬೇಡುತ್ತೇನೆ ಎಂದು ಹೇಳಿದಳು. ಆ ಮಾತಿನಿಂದ ಹರ್ಷಿತನಾದ ನಾನು ಬಹಳ ಆಸಕ್ತಿಯಿಂದ ನೀನು ಬಹಳ ದಯಾಮಯಿ ಎಂದು ಹೇಳಿದೆ. ಅಕ್ಷೋಭಯ ಬುದ್ಧರನ್ನು ಭೇಟಿಯಾಗುವ ಉದ್ದೇಶದಿಂದೊಂದಿಗೆ ಆಕೆಯೊಂದಿಗೆ ಹೊರಟೆನು. ನಗರದ ಮಧ್ಯದಲ್ಲಿ ಮುತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟು ಬಂಗಾರದಿಂದ ತಯಾರಿಸಲ್ಪಟ್ಟ ಹೊಳೆಯುತ್ತಿರುವ ಮಹಾ ಸಿಂಹಾಸನ, ಅದರ ಮೇಲೆ ಆಸೀನರಾದ ಅಕ್ಷೋಭಯ ಬುದ್ಧರನ್ನು ನೋಡಿದೆನು. ಅವರ ಸೌಂದರ್ಯ, ಠೀವಿ, ಆಕರ್ಷಣೆಯು ನಾನು ಧ್ಯಾನದಲ್ಲಿ ಊಹಿಸಿದ್ದ ರೂಪಕ್ಕಿಂತಲೂ ಅದೆಷ್ಟೋ ಹಿರಿದಾದದ್ದು. ಸಾಗರದಂತೆ ಇದ್ದ ಶಿಷ್ಯ ಸಮೂಹಕ್ಕೆ ಅವರು ಧರ್ಮಬೋಧೆ ಪ್ರವಚನ ನೀಡುತ್ತಿದ್ದಾರೆ. ಇದೆಲ್ಲವನ್ನು ವೀಕ್ಷಿಸಿದ ನನ್ನಲ್ಲಿ ಮಹದಾನಂದ, ಪರವಶತೆ ಉಂಟಾಗಿ ಮೂರ್ಛೆಯು ಹೋಗುವಂತಾಯಿತು. ಮಗು, ನೀನು ಇಲ್ಲೇ ನಿಂತಿರು, ನಾನು ಹೋಗಿ ಬುದ್ಧರ ಅನುಮತಿಯನ್ನು ಕೋರಿ ಬರುತ್ತೇನೆ ಎಂದು ಆಕೆ ಕೂಡಲೇ ಹೊರಟಳು. ಅನುಮತಿಯೊಂದಿಗೆ ಹಿಂದಿರುಗಿ ಬಂದು ನನ್ನನ್ನು ಆ ಪವಿತ್ರವಾದ ಸನ್ನಿಧಿಯೊಳಗೆ ಕರೆದುಕೊಂಡು ಹೋದಳು.
ನಾನು ಅವರಿಗೆ ಪ್ರಣಾಮಗಳನ್ನು ಮಾಡಿದಾಗ ಅವರು ದಯೆಯಿಂದ ನನ್ನನ್ನು ಆಶೀರ್ವದಿಸಿದರು. ಪ್ರವಚನವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾನು ಕುಳಿತುಕೊಂಡೆನು. ಬಹಳ ಸಮಯ ಅವರು ನನ್ನನ್ನು ಕಿರುನಗೆಯಿಂದಲೇ ಪರಿವೀಕ್ಷಿಸಿದರು. ಅದು ಎಷ್ಟೋ ಅನುಗ್ರಹದಿಂದ ಕೂಡಿದ, ಅನಂತವಾದ ಪ್ರೀತಿಯಿಂದ ಕೂಡಿದ ವೀಕ್ಷಣೆ. ಹಿಂದೆ ಇದ್ದ ಬುದ್ಧರು, ಬೋಧಿಸತ್ವರ ಪೂರ್ವಾಪರಗಳು, ಜನನ, ಅವರು ಮಾಡಿದ ಕಾರ್ಯಗಳು, ಅವರಿಗೆ ಸಂಬಂಧಿಸಿದ ವಿಶೇಷ ಸಂಘಟನೆಗಳ ಕುರಿತಾಗಿ ಅವರು ಪ್ರವಚನವನ್ನು ನೀಡುತ್ತಿದ್ದಾರೆ. ಅವರಿಂದ ಹೊರಹೊಮ್ಮುತ್ತಿದ್ದ ಪ್ರಖರವಾದ ಸತ್ಯದ ಕಾಂತಿಯು ಆ ಬೋಧನೆಯಲ್ಲಿ ದೃಢವಾದ ನಂಬಿಕೆಯನ್ನು ಉಂಟುಮಾಡಿ ನನ್ನನ್ನು ಬಹಳ ಉತ್ತೇಜಿತನನ್ನಾಗಿ ಮಾಡಿದೆ. ಅಲ್ಲಿ ನೆರೆದಿದ್ದವರೆಲ್ಲರಲ್ಲಿ ಭಕ್ತಿ ಶ್ರದ್ಧೆಗಳು ಹೆಚ್ಚಾಗುವುದಕ್ಕಾಗಿ ಅವರು ತಿಲೋಪ, ನರೋಪ, ಮಾರ್ಪ ಅವರ ಕುರಿತಾಗಿ ಎಷ್ಟೋ ವಿಸ್ತಾರವಾಗಿ ವರ್ಣಿಸಿದರು. ಅವು ನಾನು ಮಿಲಾರೇಪರ ಬಳಿ ತಿಳಿದುಕೊಂಡ ವಿವರಗಳಿಗಿಂತಲೂ ಬಹಳ ಹೆಚ್ಚು. ಅವರು ಪ್ರವಚನವನ್ನು ಮುಗಿಸುತ್ತಾ, ನಿಮ್ಮೆಲ್ಲರಿಗೂ ನಾನು ಮಿಲಾರೇಪರ ಉದಾಂತವನ್ನು ತಿಳಿಸಬೇಕು. ಅದು ಇದಕ್ಕೆ ಮೊದಲು ನೀವು ಕೇಳಿರುವುದಕ್ಕಿಂತಲೂ ಮಹಾ ಉತ್ಸಾಹಭರಿತವಾಗಿ ಎಷ್ಟೋ ಆಶ್ಚರ್ಯದಿಂದ ಕೂಡಿರುತ್ತದೆ. ನೀವೆಲ್ಲರೂ ಆ ವಿವರಗಳನ್ನು ತಪ್ಪದೆ ತಿಳಿದುಕೊಳ್ಳಲೇಬೇಕು ಎಂದರು. ಅಲ್ಲಿದ್ದ ಕೆಲವು ಜನ, ಈಗ ಕೇಳಿಸಿಕೊಂಡ ವಿವರಗಳೇ ಮಹಾ ಆಶ್ಚರ್ಯಕರವಾಗಿರುವಂತಹವು, ಇವುಗಳಿಗಿಂತಲೂ ಆಶ್ಚರ್ಯಕರವಾಗಿರುವಂಥವು ಇದ್ದರೆ ಅವು ವ್ಯಕ್ತಪಡಿಸುವುದಕ್ಕೆ ಆಗದಂತಹ ಮಧುರಾತಿ ಮಧುರವಾದ ವಿಚಿತ್ರಗಳು ಆಗಿರಬೇಕು ಎಂದು ಹೇಳಿದರು. ಇನ್ನು ಸ್ವಲ್ಪ ಜನ, ಇದುವರೆಗೆ ಕೇಳಿಸಿಕೊಂಡವರ ಚರಿತ್ರೆಗಳು, ಅವರು ಎಷ್ಟೋ ಜನ್ಮಗಳಲ್ಲಿ ಅರಿಷಡ್ವರ್ಗಗಳನ್ನು ಗೆದ್ದು ಸತ್ಯ ಸಾಧನೆಯನ್ನು ಮಾಡಿ ಬುದ್ಧತ್ವವನ್ನು ಹೊಂದಿದ್ದಾರೆ. ಅವರೆಲ್ಲರಿಗೂ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಮಿಲಾರೇಪಾರವರು ಸಾಧಿಸಿದ್ದಾರೆ ಎಂದು ಕೊಂಡಾಡಿದರು. ಮತ್ತೊಬ್ಬರು, ಈ ಚರಿತ್ರೆಯು ಅಷ್ಟು ಆಸಕ್ತಿಕರವಾಗಿರುವುದಾಗಿದ್ದರೆ ಶಿಷ್ಯರಾಗಿ ನಾವು ಕೇಳಿಸಿಕೊಳ್ಳದೆ ಹೋದರೆ ಪಾಪವೇನೋ, ಎಲ್ಲರ ಉನ್ನತಿಗಾಗಿ ಹೇಳಿರೆಂದು ಪ್ರಾರ್ಥಿಸೋಣ ಎಂದರು. ಈಗ ಮಿಲಾರೇಪ ಎಲ್ಲಿದ್ದಾರೆ ಎಂದು ಒಬ್ಬರು ಕೇಳಿದರು. ಮತ್ತೊಬ್ಬರು, ಜೋಗ್ ಮಿನ್ ಅಥವಾ ಗಾನ್ ಗಾ ನಲ್ಲಿ ಎಂದು ಹೇಳಿದರು. ಜೋಗ್ ಮಿನ್ ಎಂದರೆ ನಿರ್ವಾಣ, ಪುನಃ ಪುನರ್ಜನ್ಮವಿಲ್ಲದ ಅಭವ ಎಂದು ಅರ್ಥ. ಹಾಗೆ ಗಾನ್ ಗಾ ಎಂದರೆ ಅಮರಾವತಿ ಪುನಃ ಬಾರದಿರುವುದು ಎಂದು ಅರ್ಥ. ಆಗ ನಾನು ಅದೇನು, ಮಿಲಾರೇಪಾರವರು ಯಾವಾಗಲೂ ಟಿಬೆಟ್ನಲ್ಲೇ ಇದ್ದಾರಲ್ಲವೇ ಎಂದುಕೊಂಡೆನು. ಪುನಃ ನಾನು ನಿದ್ದೆಯೊಳಗೆ ಜಾರಿಕೊಂಡು ಮತ್ತೊಂದು ದೃಶ್ಯವನ್ನು ನೋಡಿದೆನು. ಈ ದೃಶ್ಯದಲ್ಲಿ ಉರ್ಗೆನ್ ದೇಶಕ್ಕೆ ಸೇರಿದ 5 ಜನ ದೇವಕನ್ಯೆಯರು ಕಾಣಿಸಿಕೊಂಡರು. ಅವರಲ್ಲಿ ಒಬ್ಬೊಬ್ಬರು ಬಿಳಿ, ನೀಲಿ, ಅರಿಶಿನ, ಕೆಂಪು ಮತ್ತು ಹಸಿರು ಬಣ್ಣಗಳಲ್ಲಿ ಕಂಗೊಳಿಸುತ್ತಿದ್ದರು. ಅವರಲ್ಲಿ ಮೊದಲನೇ ಕನ್ಯೆಯು, ನಾಳೆ ಮಿಲಾರೇಪಾರವರ ಚರಿತ್ರೆಯನ್ನು ಹೇಳುತ್ತಾರೆ, ನಾವು ಹೋಗಿ ಅದನ್ನು ಕೇಳಿಸಿಕೊಳ್ಳೋಣ ಎಂದು ಹೇಳಿದರೆ, ಎರಡನೇ ಕನ್ಯೆಯು, ಆ ಕಥೆಯನ್ನು ಹೇಳು ಎಂದು ಯಾರು ಕೇಳುತ್ತಾರೆ ಎಂದರೆ, ಮೂರನೆಯ ಕನ್ಯೆಯು, ಮಿಲಾರೇಪರ ಮುಖ್ಯ ಶಿಷ್ಯರು ಕೇಳುತ್ತಾರೆ ಎಂದು ಹೇಳಿದಳು. ಅಷ್ಟು ಹೊತ್ತು ಅವರೆಲ್ಲರೂ ನನ್ನ ಕಡೆಗೆ ನೋಡುತ್ತಾ ಕಿರುನಗೆಯನ್ನು ಬೀರುತ್ತಿದ್ದರು. ಅವರಲ್ಲಿ ಒಬ್ಬ ಕನ್ಯೆಯು, ಅದು ಎಷ್ಟೋ ಅದ್ಭುತವಾದ ಪ್ರವಚನ, ಅದನ್ನು ಕೇಳಿಸಿಕೊಂಡರೆ ಮಹದಾನಂದ ಉಂಟಾಗುತ್ತದೆ, ಆ ಪ್ರವಚನಕ್ಕಾಗಿ ನಮ್ಮ ಪ್ರಾರ್ಥನೆಯನ್ನು ಸಹ ಜೋಡಿಸೋಣ ಎಂದರೆ, ಮತ್ತೊಬ್ಬ ಕನ್ಯೆ, ಶಿಷ್ಯರು ಆ ಅದ್ಭುತವಾದ ಬಹುಮಾನಕ್ಕಾಗಿ ಪ್ರಾರ್ಥಿಸಬೇಕು, ಆ ಸಂದೇಶವನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಧರ್ಮವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ, ಇದರಿಂದ ನಮಗೆ ಮಹದಾನಂದ ಎಂದಳು. ಈ ರೀತಿಯಾಗಿ ಹೇಳುತ್ತಾ ಅವರೆಲ್ಲರೂ ಕಾಮನ ಬೆಲ್ಲಿನಂತೆ ಮಾಯವಾಗಿ ಹೋದರು. ನಾನು ಕನಸಿನಿಂದ ಎಚ್ಚೆತ್ತುಕೊಂಡೆನು. ಎಚ್ಚರಿಕೆ ಬಂದು ನೋಡುವ ಹೊತ್ತಿಗೆ ಸೂರ್ಯ ಮೇಲೆ ಇದ್ದಾನೆ, ಚೆನ್ನಾಗಿ ಬೆಳಕು ಹರಿದಿದೆ. ಆ ಸ್ವಪ್ನವು ಒಂದು ಸಂದೇಶವೆಂದು, ದೇವತಾ ಸ್ವರೂಪರಾದ ಆ 5 ಜನರು ಸೋದರಿಯರೆಂದು ಅರ್ಥವಾಯಿತು. ಅಂದರೆ ಇವರೆಲ್ಲರೂ ಮಿಲಾರೇಪಾರವರ ಚರಿತ್ರೆಯನ್ನು ತಿಳಿಸಿ ಎಂದು ನಾನು ಪ್ರಾರ್ಥಿಸಬೇಕೆಂದು ನನ್ನನ್ನು ಪ್ರೇರೇಪಿಸುತ್ತಿದ್ದಾರಾ? ಹಾಗಿದ್ದರೆ ನಾನು ತಪ್ಪದೆ ಈ ಕೆಲಸವನ್ನು ಮಾಡಬೇಕು ಎಂದುಕೊಂಡೆನು. ಆ ದಿನ ನನ್ನ ಮನಸ್ಸು ನಿರ್ಮಲವಾಗಿ ಹೃದಯಪೂರ್ವಕ
ಭಕ್ತಿ ಶ್ರದ್ಧೆಯಿಂದ ತುಂಬಿದೆ. ಸ್ವಪ್ನವನ್ನು ಪುನಃ ಸ್ಮರಿಸಿಕೊಂಡು ಅವಲೋಕನ ಮಾಡಿದರೆ ಅದು ಎಷ್ಟೋ ಪವಿತ್ರವಾದ ಸ್ವಪ್ನವಾಗಿ ಉರ್ಗ್ಯಾನ್ ದೇಶದೊಳಕ್ಕೆ ಹೋಗುವುದು ಮಹಾಭಾಗ್ಯವಾಗಿ ಅಕ್ಷೋಭ್ಯ ಬುದ್ಧರ ಬೋಧನೆಗಳನ್ನು ಕೇಳಿಸಿಕೊಳ್ಳುವುದು ಅದ್ಭುತವಾದ ಅನುಗ್ರಹವಾಗಿ ಅರ್ಥವಾಯಿತು. ನಿಜ ಜೀವನದಲ್ಲಿ ಮಿಲಾರೇಪಾರವರ ಸಾನ್ನಿಧ್ಯದಲ್ಲಿ ಇರುವುದು ನನಗೆ ಎಷ್ಟು ಮಹಾಭಾಗ್ಯವೋ, ಸ್ವಪ್ನದಲ್ಲಿಯಾದರೂ ಬುದ್ಧರ ಉಪನ್ಯಾಸವನ್ನು ಕೇಳಿಸಿಕೊಳ್ಳುವುದು ಕೂಡ ಅಂತಹುದೇ. ಇದು ಕೂಡ ಮಿಲಾರೇಪಾರವರ ಅನುಗ್ರಹವೇ ಆಗಿದೆ ಎಂದು ಅನಿಸಿತು. ಆ ಸ್ವಪ್ನದಲ್ಲಿ ಎಲ್ಲರೂ ಮಿಲಾರೇಪಾರವರು ಅಭವ ಅಮರಾವತಿಯಲ್ಲಿ ಇದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾಗ ನನಗೆ ಅರ್ಥವಾಗದೇ ಇರಲು ಕಾರಣ ನನ್ನ ನಂಬಿಕೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿನ ಲೋಪ. ಆ ಲೋಪದೋಷವೇನೆಂದರೆ ನಾನು ಕೇವಲ ಅವರನ್ನು ಮಾನವ ಮಾತ್ರ ಎಂದು ಭಾವಿಸಿ ಅವರು ಈಗಲೂ ಟಿಬೆಟ್ನಲ್ಲೇ ಇದ್ದಾರಲ್ಲ ಎಂದು ಯೋಚಿಸಿದ್ದು. ನಾನು ಎಷ್ಟು ಬುದ್ಧಿ ಇಲ್ಲದ ಮೂರ್ಖ! ಪರಮಗುರುಗಳ ಸಹಚರ್ಯದಿಂದ ನನ್ನಲ್ಲಿನ ಈ ಲೋಪದೋಷವು ಅರ್ಥವಾಯಿತು. ಮಿಲಾರೇಪಾರವರು ಬುದ್ಧತ್ವವನ್ನು ಸಾಧಿಸಿದ ಒಬ್ಬ ಮಹಾಬುದ್ಧ ಎಂಬುದನ್ನು ಮತ್ತು ಅವರು ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಎಲ್ಲಿಗಾದರೂ ಹೋಗಬಲ್ಲರು ಎಂಬ ವಿಷಯವನ್ನು ನಾನು ಗ್ರಹಿಸಬೇಕಾಗಿತ್ತು. ಅವರು ಎಲ್ಲಿದ್ದರೆ ಅದೇ ಪವಿತ್ರವಾದ ಸ್ಥಳವಲ್ಲವೇ? ಅಭವ ಅಮರಾವತಿ ಅಲ್ಲವೇ? ನನಗೆ ಉಂಟಾದ ಸ್ವಪ್ನ, ಅದರಲ್ಲಿ ಮಾತನಾಡಿದ ಸ್ತ್ರೀ, ಉಳಿದವರೆಲ್ಲರೂ ಪ್ರವಚನ ಎಲ್ಲವೂ ಸಹ ದೈವ ಪ್ರೇರಣೆಯಿಂದಲೇ ನಡೆದಿದೆ ಎಂಬುದನ್ನು ಮತ್ತು ಮಿಲಾರೇಪಾರವರ ಜೀವನ ಚರಿತ್ರೆಯನ್ನು ಬರೆಯಲೇಬೇಕೆಂದು ತನಗೆ ಸಂದೇಶ ನೀಡಿದ್ದಾರೆ ಎಂದು ಅಂದುಕೊಂಡೆನು. ಪರಮಗುರುಗಳಾದ ಮಿಲಾರೇಪಾರವರ ಮತ್ತಷ್ಟು ಜೀವನ ವಿಶೇಷಗಳನ್ನು ಕೇಳಬೇಕೆಂದು ದೃಢವಾಗಿ ನಿಶ್ಚಯಿಸಿಕೊಂಡೆನು. ಈ ಮಾನಸಿಕ ಸ್ಥಿತಿಯಲ್ಲಿ ಸದ್ಗುರುಗಳ ಕುರಿತು ಬಲವಾದ ನಂಬಿಕೆ ಮತ್ತು ಭಕ್ತಿ ಶ್ರದ್ಧೆಗಳು ಉಂಟಾದವು. ಆಗ ನನ್ನ ಮನಸ್ಸನ್ನು ಪ್ರಶಾಂತವಾಗಿ ಇರಿಸಿಕೊಂಡೆನು. ಆ ದಿನ ಬೆಳಗ್ಗೆ ಫಲಹಾರವನ್ನು ಮುಗಿಸಿಕೊಂಡು ನಾನು ಸದ್ಗುರು ಮಿಲಾರೇಪ ಸಮಕ್ಷಮಕ್ಕೆ ಹೊರಟೆನು. ಆ ಹೊತ್ತಿಗಾಗಲೇ ಸದ್ಗುರುವಿನ ಸುತ್ತಲೂ ಶಿಷ್ಯರು ಭಕ್ತರು ಕುಳಿತುಕೊಂಡಿದ್ದಾರೆ. ನಾನು ಸದ್ಗುರುಗಳ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕ್ಷೇಮ ಸಮಾಚಾರಗಳನ್ನು ಕೇಳಿ ನಂತರ ಮೊಣಕಾಲುಗಳನ್ನು ನೆಲದ ಮೇಲೆ ಊರಿ ಎರಡೂ ಕೈಗಳನ್ನು ಜೋಡಿಸಿ ಹೀಗೆ ಪ್ರಾರ್ಥಿಸಿದೆನು. ಹೇ ಸದ್ಗುರುದೇವ, ನೀವು ನಮಗೆ ದೈವ ಮತ್ತು ದಾರಿದೀಪ. ನಮ್ಮ ಜೀವನಕ್ಕೆ ಉತ್ಸಾಹ ಮತ್ತು ಪ್ರೋತ್ಸಾಹ ನೀಡುವ ಶಕ್ತಿ ನೀವು. ಇಂತಹ ಈ ಮಹಾನ್ ಚೈತನ್ಯದ ವಿಚಾರ ನಮಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೂ ತಿಳಿಯಬೇಕಿದೆ. ಆದ್ದರಿಂದ ಕೃಪೆ ತೋರಿ ತಮ್ಮ ಜೀವನ ಚರಿತ್ರೆಯ ಸಂಘಟನೆಗಳನ್ನು ಕರುಣೆಯಿಂದ ನಮಗೆ ತಿಳಿಸಿ. ಇಂದಿನ ಪೀಳಿಗೆಗೆ ಮತ್ತು ಭವಿಷ್ಯದ ಪೀಳಿಗೆಗೆ ನಿಮ್ಮ ಜೀವನ ಮತ್ತು ನಿಮ್ಮ ಜ್ಞಾನದ ಕಾಂತಿ ಸತ್ಯದ ಆಚರಣೆಯಲ್ಲಿ ಸ್ಫೂರ್ತಿಯಾಗಿ ಮುಕ್ತಿ ಮಾರ್ಗದಲ್ಲಿ ಮುನ್ನಡೆಯಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಈ ಧರೆಯಲ್ಲಿರುವ ಸಾಧಕರಿಗಾಗಿ ಹಿಂದೆ ಇದ್ದ ಬುದ್ಧರು ಸಹ ಅವರ 12 ಅದ್ಭುತವಾದ ಆಚರಣೆಗಳನ್ನು ಮತ್ತು ಚರಿತ್ರೆಯನ್ನು ಹೇಳಿದ್ದಾರೆ. ಇದರಿಂದಾಗಿ ಬೌದ್ಧ ಧರ್ಮವು ಭೂಮಿಯ 4 ದಿಕ್ಕುಗಳಿಗೆ ವಿಸ್ತರಿಸಿದೆ. ತಿಲೋಪ, ನರೋಪ, ಮಾರ್ಪಾರಂತಹ ಪರಮಗುರುಗಳು ಅವರ ಜೀವನ ಚರಿತ್ರೆಯನ್ನು ತಿಳಿಸಿ ಶಿಷ್ಯ ಮತ್ತು ಭಕ್ತ ಗಣಗಳಿಗೆ ಸತ್ಯವನ್ನು ಗ್ರಹಿಸುವಂತಹ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪರಮಾತ್ಮ ಅದೇ ಪ್ರಕಾರವಾಗಿ ತಮ್ಮ ಜೀವನ ಚರಿತ್ರೆಯೂ ಸಹ ಅದೆಷ್ಟೋ ಸಾಧಕರಿಗೆ ಪುರೋಭಿವೃದ್ಧಿ ಹೊಂದಲು ಸಹಾಯಕವಾಗಿರುತ್ತದೆ. ಆದ್ದರಿಂದ ತಮ್ಮ ಜೀವನದಲ್ಲಿನ ಘಟನೆಗಳ ಬಗ್ಗೆ ವಿವರಗಳನ್ನು ನಮಗೆ ಪ್ರವಚಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಅಂತಹ ಅದೃಷ್ಟ ಮತ್ತು ಸೌಭಾಗ್ಯ ನಮಗೆ ಕಲ್ಪಿಸಬೇಕೆಂದು ತಮ್ಮಲ್ಲಿ ಪೊರಮಡುತ್ತಾ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆ ಪ್ರಾರ್ಥನೆಗಳಿಗೆ ಮುಗ್ಧರಾದ ಮಿಲಾರೇಪಾರವರು ಕಿರುನಗೆಯನ್ನು ಬೀರುತ್ತಾ, ಓ ರೇಚುಂಪ, ನಿನಗೆ ಈಗಾಗಲೇ ನನ್ನ ಜೀವನದ ಬಗ್ಗೆ, ನನ್ನ ಚರಿತ್ರೆಯ ಬಗ್ಗೆ ಪರಿಚಯವಿದೆ.
ಆದರೂ ನೀನು ನಿನಗಾಗಿ ಅಲ್ಲದೆ ಎಲ್ಲರಿಗಾಗಿ ಇರುವೆಯಾದ್ದರಿಂದ ನಿನ್ನ ಪ್ರಾರ್ಥನೆಯನ್ನು ನಾನು ನೆರವೇರಿಸಬೇಕಾಗಿದೆ. ಹೇಳುವುದಕ್ಕೆ ಏನೂ ಸಮಸ್ಯೆ ಇಲ್ಲ. ನಾನು ಕೈಯುಂಗ್ಪೋ ವಂಶದ ಜೋಸೇಲೋ ಎಂಬ ಉನ್ನತ ವರ್ಗಕ್ಕೆ ಸೇರಿದವನಾಗಿದ್ದೇನೆ. ನನ್ನ ಹೆಸರು ಮಿಲಾರೇಪ. ನಾನು ಹುಡುಗನಾಗಿದ್ದಾಗ ಕೆಲವು ಕ್ಷುದ್ರ ಕೆಲಸಗಳನ್ನು ಮಾಡಿದ್ದೇನೆ. ಬುದ್ಧಿ ಬಂದ ನಂತರ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ. ಆದರೆ ಈಗ ಒಳ್ಳೆಯದು ಕೆಟ್ಟದ್ದು ಎಂಬ ಭಾವಕ್ಕೆ ಅತೀತನಾಗಿ ಇದ್ದೇನೆ. ಗಮ್ಯವನ್ನು ಸಾಧಿಸಿದವನಾಗಿರುವುದರಿಂದ ನಾನು ಭವಿಷ್ಯಕ್ಕಾಗಿ ಏನೊಂದನ್ನೂ ಮಾಡುವ ಅವಶ್ಯಕತೆ ಇಲ್ಲದ ಸ್ಥಿತಿಗೆ ಬಂದಿದ್ದೇನೆ. ನನ್ನ ಬಗೆಗಿನ ಇಷ್ಟು ವಿಚಾರಗಳು ಸಾಕು. ಇದನ್ನು ಮೀರಿ ನಾನು ನನ್ನ ಜೀವನದ ವಿಶೇಷತೆಗಳನ್ನು ವಿಪುಲವಾಗಿ ತಿಳಿಸಿದ್ದಾದರೆ ಕೆಲವು ನಿಮಗೆ ಕಣ್ಣೀರನ್ನು ತರಿಸುತ್ತದೆ, ಮತ್ತೆ ಕೆಲವು ನಗುವಂತೆ ಮಾಡುತ್ತವೆ. ಆದ್ದರಿಂದ ಅವುಗಳಿಂದ ವಿಶೇಷವಾದ ಉಪಯೋಗವೇನೂ ಇರುವುದಿಲ್ಲವಾದ್ದರಿಂದ ಈ ವೃದ್ಧನನ್ನು ಹೀಗೆ ಪ್ರಶಾಂತವಾಗಿರಲು ಬಿಟ್ಟುಬಿಡಿ ಎಂದು ಹೇಳಿದರು. ಈ ಮಾತನ್ನು ಕೇಳಿದ ರೇಚುಂಪ ಎದ್ದು ನಿಂತು ಬಾಗಿ ಬಾಗಿ ನಮಸ್ಕರಿಸುತ್ತಾ, ಕರುಣಾಮಯ ದೇವ, ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸತ್ಯಾನ್ವೇಷಣೆಯ ಮಾರ್ಗವನ್ನು ಯಾವ ರೀತಿಯಾಗಿ ತಿಳಿದುಕೊಂಡೀರೆಂಬ ವಿವರಗಳನ್ನು, ಅದಕ್ಕಾಗಿ ನೀವು ಪಟ್ಟ ಕಷ್ಟಗಳು, ಮಾಡಿದ ತ್ಯಾಗಗಳು, ಸತ್ಯಕ್ಕಾಗಿ ನೀವು ನಿರಂತರವೂ ಮಾಡಿದ ಧ್ಯಾನ ಸಾಧನೆ, ತದನಂತರ ನೀವು ಅನಂತವಾದ ಸತ್ಯವನ್ನು ದರ್ಶಿಸಿದ ವಿಧಾನ, ಆಧ್ಯಾತ್ಮಿಕ ಗಮ್ಯವನ್ನು ಸಾಧಿಸಿದ ವಿಚಾರ, ಪೂರ್ವಕರ್ಮ ಬಂಧನಗಳಿಂದ ಮುಕ್ತಿ ಪಡೆಯುವ ವಿಚಾರ ಮತ್ತು ಭವಿಷ್ಯತ್ ಕರ್ಮಫಲಗಳ ನಿವಾರಣೆ, ಇವೆಲ್ಲವೂ ಬಹಳಷ್ಟು ಆಸಕ್ತಿಕರವಾಗಿ ಸ್ಫೂರ್ತಿದಾಯಕವಾಗಿ ಇರುವುದಷ್ಟೇ ಅಲ್ಲದೆ ಸಾಧಕರನ್ನು ಈ ಮಾರ್ಗದಲ್ಲಿ ಉತ್ಸಾಹ ಹೊಂದುವಂತೆ ಮಾಡುತ್ತದೆ. ಭವಿಷ್ಯದಲ್ಲಿ ಅನೇಕ ತಲೆಮಾರುಗಳಿಗೆ ಇದು ಮಾರ್ಗದರ್ಶಕವಾಗಿ, ಬೆಳಕಾಗಿ, ಗುರುವಾಗಿ ನಿಲ್ಲುತ್ತದೆ. ಇವಿಷ್ಟೇ ವಿಚಾರಗಳಲ್ಲದೆ ಉನ್ನತ ವರ್ಗವಾದ ಜೋಸೆಲಿಗೆ ಸೇರಿದ ನಿಮಗೆ ಮಿಲಾ ಎಂಬ ಹೆಸರು ಹೇಗೆ ಬಂದಿತು? ನಿಮ್ಮ ಯೌವನದಲ್ಲಿ ಕ್ಷುದ್ರ ವಿದ್ಯೆಗಳನ್ನು ಏಕೆ ಕಲಿಯಬೇಕಾಯಿತು? ಅದನ್ನು ಹೇಗೆ ಪ್ರಯೋಗ ಮಾಡಿದಿರಿ? ಆ ಕಾಲದಲ್ಲಿ ತುಂಬ ದುಃಖಕರವಾದ ಮತ್ತು ಹಾಸ್ಯಭರಿತವಾದ ಸಂಘಟನೆಗಳು ಹೇಗೆ ನಡೆದವು? ಈ ವಿವರಗಳೆಲ್ಲವೂ ಮುಂದಿನ ಭಾವಿ ತಲೆಮಾರುಗಳಿಗೆ ಎಷ್ಟೆಷ್ಟೋ ಸಹಾಯ ಮಾಡುತ್ತವೆ. ನನ್ನ ಈ ಪ್ರಾರ್ಥನೆಯ ಬಗ್ಗೆ ನಿಮ್ಮ ಈ ನಿರ್ಲಕ್ಷ್ಯ ಧೋರಣೆಯನ್ನು ವಿರಮಿಸಿ ನನ್ನ ಮೇಲೆ ಕರುಣೆ ತೋರಿ ಎಲ್ಲವನ್ನೂ ವಿಪುಲವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ಎಂದು ಹೇಳಿದನು. ಇದರೊಂದಿಗೆ ರೇಚುಂಪ ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತ ಜನರನ್ನು ಕುರಿತು ಈ ರೀತಿಯಾಗಿ ಪ್ರಾರ್ಥಿಸಿದನು. ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವ ಇಲ್ಲಿರುವ ಎಲ್ಲ ಸೋದರ ಸೋದರಿಯರನ್ನು, ಸ್ನೇಹಿತರನ್ನು ನನ್ನೊಂದಿಗೆ ನೀವು ಕೂಡ ಕೈಜೋಡಿಸಿ ಪ್ರಾರ್ಥಿಸಬೇಕು ಎಂದು ಕೋರಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದನು. ಹೀಗೆ ಹೇಳುತ್ತಿದ್ದಂತೆಯೇ ಅಲ್ಲಿದ್ದವರೆಲ್ಲರೂ ಸಹ ಮಿಲಾರೇಪಾರವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಿಮ್ಮ ಶಿಷ್ಯ ಶ್ರೇಷ್ಠರಾದ ರೇಚುಂಪಾರೊಂದಿಗೆ ಸೇರಿಸುತ್ತಿದ್ದೇವೆ. ಸ್ವಾಮಿ, ದಯವಿಟ್ಟು ನಿಮ್ಮ ಕಾಠಿಣ್ಯತೆಯನ್ನು ಕರಗಿಸಿ ಧರ್ಮಚಕ್ರವನ್ನು ಮುನ್ನಡೆಸಿ ಎಂದು ಬೇಡಿಕೊಂಡರು. ಆಗ ಮಿಲಾರೇಪಾರವರು, ಹಾಗಿದ್ದರೆ ಸರಿ, ನಿಮ್ಮೆಲ್ಲರ ಪ್ರಾರ್ಥನೆ ಇದೇ ಆಗಿದ್ದರೆ ನಿಮ್ಮೆಲ್ಲರ ಅಭೀಷ್ಟವನ್ನು ಈಡೇರಿಸುತ್ತೇನೆ. ನನ್ನ ಜೀವನದಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕೆ ಏನೂ ಇಲ್ಲ ಎಂದು ಹೇಳಲು ಪ್ರಾರಂಭಿಸಿದರು.